ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆ ರಂಗಾಪುರ 600 ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಜೂನ್ 16 ನಮ್ಮ ಪರಮಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಜನ್ಮದಿನೋತ್ಸವ. ಹಾಗಾಗಿ ಇಂದು ನಮ್ಮ ಶಾಲೆ ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆಯಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶರಣ ಉಮೇಶ್ ಬಾಬು ಸರ್ ಅವರ ನೇತೃತ್ವ ಮತ್ತು ದಿವ್ಯ ಮಾರ್ಗದರ್ಶನದಲ್ಲಿ, ಹಾಗೆಯೇ ನಮ್ಮ ಶಾಲಾ ಶಿಕ್ಷಕ ಬಂಧುಗಳ ಸಮಕ್ಷಮದಲ್ಲಿ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯೊಂದಿಗೆ ನಮ್ಮ ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರ ಜನ್ಮ ದಿನೋತ್ಸವವನ್ನು ಅವರ ಬಗೆಗೆ ಬರೆದಂತಹ ಲೇಖನದೊಂದಿಗೆ ವಾಚನ ಮಾಡುವ ಮೂಲಕ ಪರಮಪೂಜ್ಯರ ವಿಚಾರ ಚಿಂತನ ಮಂಥನಗಳನ್ನು ತಮ್ಮ ಮನೆಗಳಿಗೆ ಮುಟ್ಟಿಸುವ ಮೂಲಕ ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರ ಜನ್ಮದಿನವನ್ನು ಅರ್ಥಪೂರ್ಣ ಮತ್ತು ಮೌಲ್ಯಯುತವಾಗಿ ನಮ್ಮ ಶಾಲೆಯಲ್ಲಿ ಇಂದು ಆಚರಿಸಲಾಗುತ್ತಿದೆ. ಪೂಜ್ಯ ತರಳಬಾಳು ಜಗದ್ಗುರುಗಳವರ ಜನ್ಮದಿನದ ಸ್ಮರಣೆಯಲ್ಲಿ ಗುರುಗಳ ಪಾದಗಳಿಗೆ ಶಿಷ್ಯನ ನುಡಿಬರಹದ ಭಕ್ತಿ ಸಮರ್ಪಣೆಯ ಕಾಯಕ. ಪೂಜ್ಯ ತರಳಬಾಳು ಜಗದ್ಗುರುಗಳವರ ಜನ್ಮದಿನ ಇಂದು ಜೂನ್ 16. ಬರಹ ಸ್ಮರಣೆ ಶರಣ ಪ್ರವೀಣ್ ಕುಮಾರ್ AR, ಕಲಾ ಶಿಕ್ಷಕರು. ಸಿರಿಗೆರೆಯ ಪೂಜ್ಯ ತರಳಬಾಳು ಜಗದ್ಗುರುಗಳಾದ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಲಿಂಗೋದಯ ಅಥವಾ ಜನ್ಮ ತಾಳಿದ್ದು ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸೂಗೂರು ಎಂಬ ಗ್ರಾಮದಲ್ಲಿ. ಪೂಜ್ಯರು 1946 ಜೂನ್ 16 ಈಶ್ವರಯ್ಯ ಮತ್ತು ಗಂಗಮ್ಮನವರ ಮಗನಾಗಿ ಜನ್ಮ ತಾಳಿದರು. ಪೂಜ್ಯರು ಜನ್ಮ ತಾಳಿದಾಗ ಬಾಲಕನಾಗಿ ಶಿವಮೂರ್ತಿ ಎಂದು ನಾಮಕರಣ ಮಾಡಿದವರು ಶ್ರೀ ತರಳಬಾಳು ಗುರು ಪರಂಪರೆಯ ವಿರಕ್ತ ಚೇತನ ಶ್ರೀ ಕಾಶಿ ಮಹಾಲಿಂಗ ಸ್ವಾಮೀಜಿಯವರು. ಅವರ ಹೆಸರಿನಲ್ಲಿಯೇ ನಿಮ್ಮ ಹೊಳಲ್ಕೆರೆ ತಾಲೂಕಿನ ಬೀದುರ್ಗ ಗ್ರಾಮದಲ್ಲಿ ಶ್ರೀ ಕಾಶಿ ಮಹಾಲಿಂಗ ಸ್ವಾಮಿ ಪ್ರೌಢಶಾಲೆ ಎಂಬ ಶಾಲೆಯನ್ನು ತೆರೆಯಲಾಗಿದೆ. ಶ್ರೀ ಕಾಶಿ ಮಹಾಲಿಂಗ ಸ್ವಾಮೀಜಿಯವರು ಪೂಜ್ಯ ತರಳಬಾಳು ಜಗದ್ಗುರುಗಳವರು ಬಾಲಕರಾಗಿದ್ದಾಗ ಅವರಿಗೆ ಶಿವಮೂರ್ತಿ ಎಂದು ನಾಮಕರಣವನ್ನು ಮಾಡಿದರು. ಒಮ್ಮೆ ಸಿರಿಗೆರೆಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸೂಗೂರಿನ ಹತ್ತಿರದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಸಭೆಯಲ್ಲಿ ಅವರು ತೆಂಗಿನ ಚಿಪ್ಪಿನ ವಾದ್ಯದಿಂದ ಸಭೆಯಲ್ಲಿ ವಚನಗೀತೆಯನ್ನು ಆಡಿದ ಬಾಲಕರಾಗಿದ್ದರು. ಅಂತಹ ಸಂದರ್ಭದಲ್ಲಿ ಇದನ್ನು ಕಂಡಂತಹ ಪರಮಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮರುದಿನವೇ ಸಿರಿಗೆರೆಯ ಮಠದಲ್ಲಿದ್ದಂತಹ ಪಿಟೀಲನ್ನು ಬಾಲಕ ಶಿವಮೂರ್ತಿಗೆ ವಚನಗೀತೆಗಳನ್ನು ಪಿಟೀಲ್ನೊಂದಿಗೆ ತರಬೇತಿ ಹೊಂದಲು ಸಿರಿಗೆರೆಯಿಂದ ಶಿವಮೊಗ್ಗಕ್ಕೆ ಒಂದಿನ ಗಜಾನನ ಬಸ್ಸಿನಲ್ಲಿ ಆ ಪಿಟೀಲನ್ನು ಕಳಿಸಿದರು. ಬಹುಶಃ ಆ ಪಿಟೀಲಿನ ತಂತಿಗಳೇ ಬಾಲಕ ಶಿವಮೂರ್ತಿಗೂ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಗುರು ಶಿಷ್ಯ ಸಂಬಂಧವನ್ನು ಏರ್ಪಟ್ಟಿತ್ತು. ಸೂಗೂರು ಮತ್ತು ಸಿರಿಗೆರೆಗೆ ಅವಿನಾಭಾವ ಸಂಬಂಧವನ್ನು ಏರ್ಪಟ್ಟಿದ್ದು ಒಂದು ಆ ದಿನ. ಈ ಪಿಟೀಲಿನ ತಂತಿಗಳೇ ಸಿರಿಗೆರೆಗೂ ಸೂಗೂರಿಗೂ ಹಾಗೆ ಶಿವಕುಮಾರ ಗುರುಗಳಿಗೂ ಬಾಲಕ ಶಿವಮೂರ್ತಿಗೂ ಗುರು ಶಿಷ್ಯ ಸಂಬಂಧವನ್ನು ಏರ್ಪಡಿಸಿದವು. ಗುರುವಾಗಿ ಶಿಷ್ಯನಾಗಿ ಜಗದ್ಗುರುವಾಗಿ ಕ್ರಾಂತಿ ಮಾಡಿದ ಆಧ್ಯಾತ್ಮಿಕ ಘಟನೆಗಳು ಮುಂದೆ ನಿಮಗೆ ತೋರ್ಪಡಿಸುತ್ತವೆ.
ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಾಲಕರಾಗಿದ್ದಾಗ ಅವರ ವಚನ ಕಂಠಸಿರಿಯೇ ಸಿರಿಗೆರೆಯ ಮಠ, ಓದು, ಅಭ್ಯಾಸ, ಗುರು, ಜಗದ್ಗುರು, ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಸಾಮಾಜಿಕ ಚಳುವಳಿಗಳು, ಮದ್ಯಪಾನ ವಿರೋಧಿ ಕಾರ್ಯಗಳು, ಕೆರೆಗೆ ನೀರು ಹರಿಸುವ ಕಾಯಕಗಳು, ನೆಲ ಜಲ, ಬದುಕು ಬರಹ, ದೇಶ ಭಾಷೆ, ನಾಡು ನುಡಿ, ಸಾಹಿತ್ಯ ಸಂಸ್ಕೃತಿ, ಇತಿಹಾಸ ಕಲೆಗಳ ಬಗೆಗೆ ಸಿರಿಗೆರೆಯ ಮಠಕ್ಕೆ ಹೊಸ ಭಾಷ್ಯದ ಮನ್ವಂತರ ಬರೆದವರು ಪೂಜ್ಯ ಶ್ರೀ ತರಳಬಾಳು ಜಗದ್ಗುರುಗಳವರು. ಅಂದಿನ ಶಿವಮೂರ್ತಿ ಬಾಲಕನ ವಚನ ಕಂಠಸಿರಿ ಹಾಗೂ ಪಿಟೀಲು ಸಿರಿಗೆರೆಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಗುರುಗಳಿಗೆ ಪರಿಚಯವಾಗಲು ಕಾರಣವಾದ ಮೌಲ್ಯಯುತವಾದಂತಹ ಒಂದು ಘಟನೆ. ಸಿರಿಗೆರೆಯ ತರಳಬಾಳು ಬೃಹನ್ಮಠದ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಪರಮಾರಾಧ್ಯ ಗುರುಗಳಾದ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರು. ಪೂಜ್ಯ ತರಳಬಾಳು ಜಗದ್ಗುರುಗಳವರ ದೃಷ್ಟಿಕೋನಗಳೇ ಅರ್ಥಪೂರ್ಣ ಮತ್ತು ಮೌಲ್ಯಯುತ. ಜಾತಿ, ಮತ, ಪ್ರಾಂತ್ಯ, ಪ್ರದೇಶ ಮುಂತಾದ ಸಂಕುಚಿತತೆಗಳಿಗೆ ಮೀರಿದ ವಿಶಾಲವಾದ ಸಚ್ಚಿಂತನೆ ಅವರದು. ಬಿಸಿಲು ಬೆಳದಿಂಗಳು ಎಂಬ ಅಂಕಣವನ್ನು ಸತತ 15 ವರ್ಷಗಳಿಗೂ ಮೀರಿದಂತೆ ಪೂಜ್ಯ ತರಳಬಾಳು ಜಗದ್ಗುರುಗಳವರು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬರೆಯುತ್ತಿದ್ದಾರೆ. ಅದರ ಮೂಲಕವಾಗಿ ಸಮಾಜದ 7 ಬೀಳುಗಳ ಕ್ರಾಂತಿಯನ್ನು ಸಮಾಜಕ್ಕೆ ತೋರ್ಪಡಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಲವು ಅಂಶಗಳನ್ನು ಸರ್ಕಾರದ ಮಟ್ಟದಲ್ಲಿ ತೋರಿಸಿ ರೈತರಿಗೆ ಅದರ ವಿಮೆಯು ಸಂಪೂರ್ಣವಾಗಿ ದೊರಕುವಂತೆ ಮಾಡಿದ ಆಧುನಿಕ ತಂತ್ರಜ್ಞಾನ ಬಲ್ಲವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಕೆರೆಗಳಿಗೆ ನೀರು ಹರಿಸುವ ಕಾಯಕದ ಆಧುನಿಕ ಭಗೀರಥ ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಪರಮಣ್ಣ ನಾಯಕ ಮಹಾಪುರುಷನ ಹೆಸರಿನ ಭರಮಸಾಗರದಲ್ಲಿ ಇರ್ತಕ್ಕಂತಹ 1,000 ಎಕರೆಯ ಕೆರೆಗೆ ನೀರು ಹರಿಸುವಂತಹ ಕಾಯಕವನ್ನು ಮಾಡಿದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಸಿರಿಗೆರೆಯಲ್ಲಿ ಪ್ರತಿ ಸೋಮವಾರ ನೊಂದವರ ಬಾಳಿಗೆ ಸತ್ಯ, ಅಹಿಂಸೆ, ನ್ಯಾಯ, ನೀತಿಗಳೆಂಬ ಮೌಲ್ಯಯುತ ತಕ್ಕಡಿಯ ಸದ್ಧರ್ಮ ನ್ಯಾಯಪೀಠದ ಮೂಲಕ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಎಂಬ ನ್ಯಾಯದಾನವನ್ನು ಮಾಡಿದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ವಿಶ್ವಧರ್ಮ ಸಮ್ಮೇಳನಗಳಲ್ಲಿ ಭಾರತದ ಸಂಸ್ಕೃತಿ ಪರಂಪರೆಗಳ ಬಗೆಗೆ ಆಶೀರ್ವಚನವೀಯುವ ಮೌಲ್ಯಯುತ ಆಧ್ಯಾತ್ಮಿಕ ಅಧಿಕಾರರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳು. ರಾಜ್ಯವು ಪ್ರಾಕೃತಿಕ ವಿಕೋಪಗಳು, ಪ್ರವಾಹ ಪೀಡಿತವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದಾಗ ಉತ್ತರ ಕರ್ನಾಟಕದ ಅತ್ಯಂತ ಬಡವರಿಗೆ, ನಿರ್ಗತಿಗರಿಗೆ ಅನ್ನ ದಾಸೋಹ ಮತ್ತು ವಸ್ತ್ರಗಳನ್ನು ದಯಪಾಲಿಸುವ ಮೂಲಕ ನೊಂದವರ ಕಣ್ಣೀರನ್ನು ಒರೆಸಿದವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಅಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅನೇಕ ಬಡ ಮಕ್ಕಳು, ನಿರ್ಗತಿಕ ಮಕ್ಕಳನ್ನು ಸಿರಿಗೆರೆಗೆ ಕರೆಸಿ ಸಿರಿಗೆರೆಯಲ್ಲಿ ಆ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು, ಜ್ಞಾನದಾನವನ್ನು ಮಾಡಿದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಏತ ನೀರಾವರಿ ಯೋಜನೆಗಳಿಗೆ ಸಾಕಾರ, ಪೂಜ್ಯರ ಪರಿಸರ ಕಾಳಜಿ, ಕಳಕಳಿಯ ಕಾಯಕಗಳು ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಆಶ್ರಯದಡಿ ಸುಮಾರು 270ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಮೂಲಕ ಪ್ರತಿ ವರ್ಷ 55,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡುತ್ತಿರುವವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಹುತಾತ್ಮರಾದ ಹಲವು ಸೈನಿಕ ಕುಟುಂಬಗಳಿಗೆ ಪ್ರತಿ ವರ್ಷ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಅವರಿಗೆ ಕಾಣಿಕೆಯನ್ನು ನೀಡುವ ಮೂಲಕ ಅವರ ಬದುಕನ್ನು ಹಸನು ಮಾಡುತ್ತಿರುವವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ವಿಶ್ವ ಪರಿಸರ ದಿನದ ಅರ್ಥಪೂರ್ಣ ಆಚರಣೆಗಾಗಿ ವಿಶ್ವ ಪರಿಸರದ ಅರ್ಥಪೂರ್ಣ ನಡೆ ಸಿರಿಗೆರೆಯ ಮಠದ ವನದಲ್ಲಿ 10 ಲಕ್ಷ ಬೀಜದೊಂಡೆಗಳನ್ನು ಶ್ರೀ ತರಳಬಾಳು ಜಗದ್ಗುರು ವನ ಸಂವರ್ಧನಾ ಸಮಿತಿಯಿಂದ ತಯಾರಿಸಿ ಪರಮಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಭೂತಾಯಿಯ ಒಡಲಿಗೆ ಸಮರ್ಪಿಸಿದ್ದು ಹಚ್ಚ ಹಸಿರಾಗಿರುವ ಸಮಯದಲ್ಲಿಯೇ ಮತ್ತೊಮ್ಮೆ ಹಸಿರಿನ ದಿನ ಬಂದಿದ್ದು ಸಾರ್ಥಕ ಕಾರ್ಯಕ್ಕೆ ವಸಂತ ಬಂದದ್ದು ಸಂತೋಷವನ್ನು ತಂದಿದೆ. ಕೊರೋನಾ ಸಂಕಷ್ಟಕ್ಕೆ ಇಡೀ ದೇಶ ನಾಡು ತುತ್ತಾದಾಗ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ವತಿಯಿಂದ ಮತ್ತು ಮಠದ ಶಿಷ್ಯವೃಂದದಿಂದ ಅನ್ನದಾಸೋಹವನ್ನು ಬೆಂಗಳೂರು, ದಾವಣಗೆರೆ, ಹರಪನಹಳ್ಳಿ, ಹರಿಹರ, ಹೊಳಲ್ಕೆರೆ ಮುಂತಾದ ಹಲವಾರು ಪ್ರದೇಶಗಳಲ್ಲಿ ಏರ್ಪಡಿಸುವ ಮೂಲಕ ಸಾಮಾಜಿಕ ಕೈಂಕರ್ಯವನ್ನು ಮಾಡಿದಂಥವರು ಪೂಜ್ಯ ಶ್ರೀ ತರಳಬಾಳು ಜಗದ್ಗುರುಗಳವರು. ಜೊತೆಗೆ ಸಿರಿಗೆರೆ, ದಾವಣಗೆರೆ ಮುಂತಾದ ಕಡೆಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ತಮ್ಮ ಮಠದ ವ್ಯಾಪ್ತಿಯಲ್ಲಿರುವ ಶಾಲಾ ಕಾಲೇಜು ವಸತಿ ನಿಲಯಗಳಲ್ಲಿ ಆರಂಭಿಸಿ ಆರೋಗ್ಯದ ಕಡೆಗೆ ಜನರನ್ನು ತಂದಂಥವರು ಜೀವಪರ ಜನಪರ ಕಾಳಜಿ ಉಳ್ಳಂತಹ ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಬಸವಾದಿ ಶಿವಶರಣರ ವಚನಗಳನ್ನು
ಆಂಗ್ಲ ಭಾಷೆಯಲ್ಲಿ ಗಣಕ ವಚನ ಸಂಪುಟ ಎಂಬ ತಂತ್ರಾಂಶವನ್ನು ತಾವೇ ಸಿದ್ಧಪಡಿಸಿ ಜಗತ್ತಿನೆಲ್ಲೆಡೆಯ ಬಸವಾಭಿಮಾನಿಗಳಿಗೆ ಅಭ್ಯಸಿಸುವಂತೆ ಮಾಡಿದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ವಿದೇಶಿ ನೆಲದಲ್ಲಿ ಇಷ್ಟಲಿಂಗ ಪೂಜೆಯ ಮಹತ್ವ ಮತ್ತು ಭಾರತೀಯ ಸಂಜಾತ ಮಕ್ಕಳಿಗೆ ಲಿಂಗಧಾರಣೆಯ ಸಂಸ್ಕಾರ ದೀಕ್ಷೆ ಮಾಡಿದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಸಂಸ್ಕೃತದಲ್ಲಿ ಅಗಾಧ ಪಾಂಡಿತ್ಯವನ್ನು ಹೊಂದಿದ್ದು 70ರ ದಶಕದಲ್ಲಿಯೇ ಕಾಶಿಯ ಬನಾರಸ್ ವಿಶ್ವವಿದ್ಯಾಲಯದ ಮೂಲಕ ಡಾಕ್ಟರೇಟನ್ನು ಪಡೆದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ದಿಟ್ಟ ಹೆಜ್ಜೆ ಧೀರಗುರು ಶ್ರೀ ಶಿವಕುಮಾರ ಗುರುಗಳ ಶಿಷ್ಯರಾಗಿ ಗುರುವಿಗಂಜಿ ಶಿಷ್ಯ ಶಿಷ್ಯನಿಗಂಜಿ ಗುರು ಇರುವಂತಹ ಮಠದಲ್ಲಿ ಅತ್ಯಂತ ಮೌಲ್ಯಯುತವಾಗಿ ಅರ್ಥಪೂರ್ಣವಾಗಿ ಮಠವನ್ನು ಬೆಳೆಸಿದಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಮಠವೆಂದರೆ ಸಿರಿಗೆರೆ ಮಠ, ಗುರುಗಳೆಂದರೆ ಸಿರಿಗೆರೆ ಮಠದ ಗುರುಗಳು, ಭಕ್ತರೆಂದರೆ ಸಿರಿಗೆರೆ ಮಠದ ಭಕ್ತರು ಎಂಬ ಮಾತನ್ನು ಮೌಲ್ಯಯುತವಾಗಿ ಜಗಜ್ಜಾಹೀರು ಮಾಡಿ ಕಾಲ ಕಾಯಕ ಕಾಸು ಎಂಬ ಮಾತುಗಳಿಗೆ ಸಾರ್ಥಕ ಬೆಲೆಯನ್ನು ದಯಪಾಲಿಸುತ್ತಿರುವ ಮತ್ತು ಬೇಡಲಾಗದು ಜಂಗಮ ಬೇಡಿಸಿಕೊಳ್ಳಲಾಗದು ಭಕ್ತ ಎಂಬ ಶರಣ ಪರಂಪರೆಯ ಮೂಲಕ ದುಗ್ಗಾಣಿ ಮಠವಾಗಿದ್ದ ಸಿರಿಗೆರೆಯ ತರಳಬಾಳು ಮಠವನ್ನು ದುಡಿಯುವ ಮಠವಾಗಿ ಆರ್ಥಿಕವಾಗಿ ಸದೃಢವಾಗುವಂತೆ ಮಾಡುವಲ್ಲಿ ಅವಿರತವಾಗಿ ಶ್ರಮಿಸುವಂಥವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಹಿರಿಯ ಗುರುಗಳ ಶಿಷ್ಯರಾಗಿ ಗುರುಗಳ ಆದರ್ಶಗಳನ್ನು ಯಥಾವತ್ತಿನಿಂದ ಕಾಯ ವಾಚ ಮನಸ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಉಣಬಡಿಸುತ್ತಿರುವವರು ಪರಮಪೂಜ್ಯ ಶ್ರೀ ತರಳಬಾಳು ಜಗದ್ಗುರುಗಳವರು. ಮದ್ಯಪಾನ ಒಂದು ದುಶ್ಚಟ ಎಂಬುವ ಅನಾರೋಗ್ಯವನ್ನು ಹಲವು ದಶಕಗಳ ಹಿಂದೆಯೇ ಹೋರಾಟದ ಮೂಲಕ ಸರ್ಕಾರಗಳಿಗೆ ಮತ್ತು ದುಶ್ಚಟಗಳ ದಾಸರಿಗೆ ಚಾಟಿ ಬೀಸುವುದರ ಜೊತೆಗೆ ಸದ್ಬುದ್ಧಿಯ ಸುಗಮ ದಾರಿಯನ್ನು ತೋರಿ 80ರ ದಶಕದಿಂದಲೂ ಇಂದಿಗೂ ಕೂಡ ಮದ್ಯಪಾನದ ಬಗೆಗೆ ಹೋರಾಟ ಮಾಡುತ್ತಿರುವವರು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರು. ಧರ್ಮದ ಹಾದಿಯ ಮೂಲಕ ರಾಜಕೀಯ ಮಾಡುತ್ತಿರುವ ಜನಾನುರಾಗಿಗಳು ನಮ್ಮ ತರಳಬಾಳು ಜಗದ್ಗುರುಗಳವರು. ಈ ರೀತಿ ಇತರರಿಗೆ ಮಾದರಿಯಾದ ತರಳಬಾಳು ಮಠವನ್ನು ಪಡೆದಂತಹ ಜಾತ್ಯತೀತ ಧರ್ಮಾತೀತ ಸಂಕಲ್ಪದ ಹೆಜ್ಜೆ ಹಾಕುತ್ತಿರುವ ಸಂತರನ್ನು ಹೊಂದಿರುವ ತರಳಬಾಳು ಗುರು ಪರಂಪರೆ ನಮ್ಮದೆನ್ನುವ ಹೆಮ್ಮೆ ಸದಾ ಎಲ್ಲ ತರಳಬಾಳು ಶಿಷ್ಯಕೋಟಿಯದು. ನಮ್ಮ ತರಳಬಾಳು ಜಗದ್ಗುರು ಬೃಹನ್ಮಠದ ಸದ್ಭಕ್ತರು ಅರಿತಿರಬೇಕಾದಂತಹ ಕೆಲವು ಆಲೋಚನೆಗಳೆಂದರೆ, ನಮ್ಮ ತರಳಬಾಳು ಜಗದ್ಗುರು ಬೃಹನ್ಮಠದ ಸದ್ಧರ್ಮ ಸಂಕೇತ ತಮಗೆಲ್ಲ ಗೊತ್ತಿರುವಂತೆ ಶಿವ ಎಂದರೆ ಅದು ಒಂದು ಶುಭ ಸೂಚಕ, ಜಾತ್ಯತೀತವಾದಂತಹ ಒಂದು ಮೌಲ್ಯಯುತವಾದಂತಹ ಪದ. ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು ಸದ್ಧರ್ಮ ಘೋಷವಾಕ್ಯವೆಂದರೆ, ಸದ್ಧರ್ಮ ಶರಣವಾಕ್ಯವೆಂದರೆ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಘೋಷವಾಕ್ಯವಾದಂತಹ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ತರಳಬಾಳು ಜಗದ್ಗುರು ಬೃಹನ್ಮಠದ ಮೂಲ ಪುರುಷರು ವಿಶ್ವಬಂಧು ಮರುಳಸಿದ್ದರು. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನರಾಗಿರ್ತಕ್ಕಂಥ ವಿಶ್ವಬಂಧು ಮರುಳಸಿದ್ದರು ಜಾತಿಯಲ್ಲಿ ದಲಿತರಾದರೂ ಕೂಡ ಸಮಾಜವನ್ನು 12ನೇ ಶತಮಾನದಲ್ಲಿಯೇ ಸದ್ಬುದ್ಧಿಯ ಕಡೆ ತೆಗೆದುಕೊಂಡು ಹೋದಂಥವರು ವಿಶ್ವಬಂಧು ಮರುಳಸಿದ್ದರು. ಬಹುಶಃ ಇಡೀ ಜಗತ್ತಿನಲ್ಲಿ ಒಬ್ಬ ದಲಿತರನ್ನು ಮಠದ ಮೂಲ ಪುರುಷರು ಎಂದು ಹೊಂದಿರುವಂತಹ ಜಗತ್ತಿನ ಏಕೈಕ ಮಠ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ. ತೆಲುಗು ಬಾಳು ಸಿದ್ಧನಿಗೆ ವಿಶ್ವಬಂಧು ಮರುಳಸಿದ್ದರು ತರಳಬಾಳು ಎಂದು ಆಶೀರ್ವದಿಸುವ ಮೂಲಕ ಈ ಮಠದ ಪರಂಪರೆಯನ್ನು ಪ್ರಾರಂಭಿಸಿದಂಥವರು ವಿಶ್ವಬಂಧು ಮರುಳಸಿದ್ದರು. ಅಕ್ಕಮಹಾದೇವಿಗೆ ಮಹಾದೇವಿ ಎಂದು ನಾಮಕರಣವನ್ನು ಮಾಡುವ ಮೂಲಕ ಮಹಾದೇವಿಯನ್ನು ಒಂದೇ ಜ್ಞಾನದ ಸದ್ಬುದ್ಧಿಯ ಕಡೆ ವಿಚಾರ ಪರಂಪರೆಯ ಕಡೆ ತೆಗೆದುಕೊಂಡು ಹೋದಂಥವರು ವಿಶ್ವಬಂಧು ಮರುಳಸಿದ್ದರು. ವಿಶ್ವಬಂಧು ಮರುಳಸಿದ್ದರು ಜಾತಿಯಲ್ಲಿ ದಲಿತರಾಗಿದ್ದಂಥವರು. ಅಂತಹ ಮೂಲ ಪುರುಷರನ್ನು, ಪವಾಡ ವ್ಯಕ್ತಿಯ ಶಕ್ತಿಯನ್ನು, ಜಾತಿ ಮೀರಿದ ಸಮಾಜೋದ್ಧಾರಕರನ್ನು ಆದರ್ಶವಾಗಿ ಹೊಂದಿರುವ ನಮ್ಮ ತರಳಬಾಳು ಮಠವು ಜಾತ್ಯತೀತ ಎಂದು ನಾವು ಪ್ರಶ್ನಾತೀತವಾಗಿ ಹೇಳಬಹುದು. ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು ಸದ್ಧರ್ಮ ಮಂತ್ರವೇ ತರಳ ಬಾಳು, ಬಾಲಕ ಬಾಳು ಅನ್ನುವಂತಹ ಮಂತ್ರವೇ ತರಳಬಾಳು. ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು ಸದ್ಧರ್ಮ ಗೀತೆ ಸಿರಿಗೆರೆಯ ಶ್ರೀಮಂತ ತರಳಬಾಳು ಧೀಮಂತ ಅವರೇ ಪರಮಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು ಸದ್ಧರ್ಮ ಗ್ರಂಥ ಆತ್ಮನಿವೇದನೆ. ಪರಮಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬೇಲೂರು ತಾಲೂಕಿನ ಯಲಾಂಕ ಮಠದಲ್ಲಿ ಸ್ವಾಮೀಜಿಯಾಗಿದ್ದಂಥ ಸಂದರ್ಭದಲ್ಲಿ ಕೇವಲ 23 ವರ್ಷದಲ್ಲಿಯೇ ತಮ್ಮ ಆತ್ಮದ ವೇದನೆಯ ಮಾತುಗಳನ್ನು ಆ ಯೌವನಾವಸ್ಥೆಯಲ್ಲಿಯೇ ಸ್ವಾಮೀಜಿಯವರಿಗೆ ಮಾದರಿಯಾಗಿರುವಂತಹ, ಮುಂದೆ ಮಾದರಿಯಾಗುವಂತಹ ಎಲ್ಲ ಸ್ವಾಮೀಜಿಯವರು ಭಕ್ತರು ಓದುವಂತಹ ಗ್ರಂಥವೇ ಆತ್ಮನಿವೇದನೆ. ಅಂತಹ ಗ್ರಂಥವೇ ನಮ್ಮ ಮಠದ ಪ್ರಮುಖವಾಗಿರ್ತಕ್ಕಂತಹ ಗ್ರಂಥಗಳಲ್ಲಿ ಒಂದು. ಹಾಗೆ ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು
ಸದ್ಧರ್ಮ ಭಕ್ತ ಸ್ಥಳ ನಮ್ಮ ಸಿರಿಗೆರೆಯ ಐಕ್ಯ ಮಂಟಪ. ತರಳಬಾಳು ಜಗದ್ಗುರು ಬೃಹನ್ಮಠವು ಪ್ರಸ್ತುತ 20 ತರಳಬಾಳು ಜಗದ್ಗುರುಗಳನ್ನು ಕಂಡು 21ನೇ ತರಳಬಾಳು ಜಗದ್ಗುರುಗಳವರೇ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ತರಳಬಾಳು ಜಗದ್ಗುರು ಬೃಹನ್ಮಠವು ಹಲವು ಶಾಖಾ ಮಠಗಳನ್ನು ಹೊಂದಿದೆ. ತಮಗೆಲ್ಲ ಗೊತ್ತಿರುವಂತೆ ಬೇಲೂರು ತಾಲೂಕಿನ ಯಲಹಂಕ ಮಠ, ಅರಸೀಕೆರೆ ತಾಲೂಕಿನ ಅರಳಕಟ್ಟ ಮಠ, ಶಿಕಾರಿಪುರ ತಾಲೂಕಿನ ಶಿವನಪಾದ, ಹಾಗೆ ಇನ್ನೂ ಹಲವು ಮಠಗಳನ್ನು ನಮ್ಮ ತರಳಬಾಳು ಜಗದ್ಗುರು ಬೃಹನ್ಮಠವು ಹೊಂದಿದೆ. ಶರಣ ಬಂಧುಗಳೇ, ಇವುಗಳೇ ಸಾಮಾಜಿಕ ಚಿಂತನೆ, ಭಕ್ತರ ಹಿತ, ಜಾತ್ಯತೀತ ಕಾಯಕಗಳು, ಮೌಲ್ಯಯುತ ಚಟುವಟಿಕೆಗಳು. ಕೇವಲ ಧೂಪ, ದೀಪ, ಕಾಣಿಕೆ, ಪಾದಪೂಜೆ, ಆಶೀರ್ವಚನಗಳ ಸಾಂಕೇತಿಕ ಕಾರ್ಯಗಳನ್ನು ಹೊರತುಪಡಿಸಿ ಭಕ್ತರ ತನು ಮನವನ್ನು ಅರಿತು ಭಕ್ತರ ಕಾಯ ವಾಚ ಮನಸ ಅವರ ಕಾಯಕಗಳನ್ನು ಮಾಡುವಂಥವರೇ ನಮ್ಮ ಪರಮಪೂಜ್ಯರು. ಸಿರಿಗೆರೆಯ ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕಾರ್ಯಗಳೇ ಇಂಥವು. ನಮ್ಮ ತರಳಬಾಳು ಜಗದ್ಗುರು ಬೃಹನ್ಮಠವು ಕಾವಿಯನ್ನು ಭೋಗ ಎನಿಸಿಕೊಳ್ಳದೆ ತಮ್ಮ ಆಶಯ, ಆಶೀರ್ವಾದ, ಅಡ್ಡಪಲ್ಲಕ್ಕಿ ಉತ್ಸವ, ಚಿನ್ನದುಂಗುರಗಳ ಬಳಕೆ, ಮೂಢನಂಬಿಕೆಗಳ ಪ್ರಸಾರ, ಪೂಜೆ ಪುರಸ್ಕಾರಗಳ ಮೌಢ್ಯ, ಅಂದಾನುಕರಣೆಗಳ ಆದಿ ತುಳಿಯದೆ ಕಾವಿಯನ್ನು ತ್ಯಾಗದ ಜೊತೆಗೆ ಜೀವಪರ, ಜನಪರ ವಿಚಾರಗಳಿಗೆ ಅತ್ಯಂತ ಮೌಲ್ಯಯುತವಾಗಿ ದಯಪಾಲಿಸುತ್ತಿರುವಂತಹ ಪರಂಪರೆ ಶ್ರೀ ತರಳಬಾಳು ಜಗದ್ಗುರು ಗುರು ಪರಂಪರೆ. ಹಾಗಾಗಿ ಜನರಿಗೆ ಏನು ಬೇಕೆಂದು ತಾವು ಯೋಜಿಸಿ ಚಿಂತಿಸಿ ದಯಪಾಲಿಸುತ್ತಿರುವವರು ನಮ್ಮ ತರಳಬಾಳು ಗುರು ಪರಂಪರೆಯ ಎಲ್ಲ ಪರಮಪೂಜ್ಯರು. ಅಂತಹ ಪರಮಪೂಜ್ಯರನ್ನು ಪಡೆದಂತಹ ನಾವೆಲ್ಲರೂ ಕೂಡ ಸೌಭಾಗ್ಯವಂತರು. ಇಂದು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಅಡಿಯಲ್ಲಿ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ, ಅಣ್ಣನ ಬಳಗ, ಅಕ್ಕನ ಬಳಗ, ಸುಮಾರು 275ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇವತ್ತು ತೆರೆದು ಅವುಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವ ಮೂಲಕ ಎಲ್ಲ ವಿಚಾರಗಳ ಚಿಂತನೆ ಮಾಡುತ್ತಿರುವಂಥದ್ದು ಶ್ರೀ ತರಳಬಾಳು ಗುರು ಪರಂಪರೆ. ಅವುಗಳನ್ನು ತಾಂತ್ರಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಹಾಗೆಯೇ ಅತ್ಯಂತ ಶರಣ ವಿಚಾರಗಳನ್ನು ಪ್ರಸಾರಾತ್ಮಕವಾಗಿ ಚಿಂತನೆ ಮಾಡುತ್ತಿರುವಂಥವರು ನಮ್ಮ ಪರಮಪೂಜ್ಯರು. ಹಾಗೆಯೇ ನಾನು ವಾಸ್ತವವಾದ ಅವಲೋಕಿಸಿದ ಕಂಡುಬಂದ ಎಲ್ಲ ಸಮಾಜವು ಒಪ್ಪುವ, ಬೇರೆ ಮಠದ ಗುರುಗಳಿಗೆ ಮಾದರಿಯಾಗಿಸುವ ನಮ್ಮ ಪರಮಪೂಜ್ಯರ ಬಗೆಗೆ ಒಂದಷ್ಟು ಅಕ್ಷರಾಭ್ಯಾಸಗಳನ್ನು ಬರಹ ರೂಪದಲ್ಲಿ ತಂದಿದ್ದೇನೆ. ಇಂತಹ ಗುರು ಪರಂಪರೆಯು ನಮ್ಮದೆನ್ನಲು ಅರಿಷಡ್ ವರ್ಗಗಳನ್ನು ನಿಯಂತ್ರಿಸಿ ಸಪ್ತಶೀಲಗಳೆಂಬ ಬಸವಣ್ಣನವರ ಅಂತರಂಗ ಬಹಿರಂಗಗಳ ಶರಣ ಪರಂಪರೆಗಳನ್ನು ಹಿಮ್ಮೆಟ್ಟಿಸಿ ಕಾಲ, ಕಾಯಕ, ಕಾಸಿನ ಮೌಲ್ಯಯುತ ಬದುಕಿನಲ್ಲಿ ನಡೆನುಡಿಗಳಲ್ಲಿ ತಮ್ಮಗಳ ಅಂತರಾತ್ಮವನ್ನು ಒಂದಾಗಿಸಿಕೊಂಡು ಜಾತ್ಯತೀತ, ಧರ್ಮಾತೀತವಾಗಿ ಎಲ್ಲ ವರ್ಗದವರ ಪೂಜ್ಯರ ಸ್ವಾಮಿತನವನ್ನು ಮೆಚ್ಚಿ ಅಭಿನಂದಿಸಿ ಶರಣಾಗುವಂತೆ ಮಾಡುವ ಪರಮಪೂಜ್ಯರದು ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅನ್ನುವಂತಹ ಒಂದು ವಿಚಾರ. ಹಾಗೆಯೇ ಕೇವಲ ಆಶ್ವಾಸನೆ, ಭಾಷಣ, ಆಶೀರ್ವಚನ, ಕಾಣಿಕೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳದೆ ಜನಪರ, ಜೀವಪರ ವಿಚಾರಗಳನ್ನು ಕ್ರಾಂತಿ ಮಾಡುವ ಮೂಲಕ ಪೂಜ್ಯರು ನಮಗೆಲ್ಲರಿಗೂ ಕೂಡ ಆದರ್ಶರಾಗಿದ್ದಾರೆ. ಹಾಗೆಯೇ ವ್ಯಕ್ತಿಗಿಂತ ವ್ಯಕ್ತಿತ್ವ, ಪಕ್ಷಕ್ಕಿಂತ ಪಕ್ಷಾತೀತತೆ, ಜಾತಿಗಿಂತ ನೀತಿ, ಹಣಕ್ಕಿಂತ ಗುಣ, ಮನೆಗಿಂತ ಮೌಲ್ಯ, ಆಶ್ವಾಸನೆಗಿಂತ ಮಾನವೀಯತೆ, ಬಹುಮಾನಕ್ಕಿಂತ ಬದಲಾವಣೆ, ಜನಪ್ರತಿನಿಧಿಗಿಂತ ಜನಾನುರಾಗಿ, ಜನಪ್ರಿಯತೆಗಿಂತ ಜವಾಬ್ದಾರಿ, ಜನನಾಯಕರಿಗಿಂತ ನನ್ನ ಸೇವಕರು, ಪ್ರಭುಗಳಾಗುವುದಕ್ಕಿಂತ ಪಾಲಕರಾದಾಗ ದೇಹಕ್ಕಿಂತ ದೇಶ, ಭಾಷೆಗಿಂತ ಭಾವನೆ, ದ್ವೇಷಕ್ಕಿಂತ ದಯೆ, ಹಣಬಲಕ್ಕಿಂತ ಜನಮನ, ಆಚಾರಕ್ಕಿಂತ ಆಚರಣೆ, ಮಾತಿಗಿಂತ ಕೃತಿ, ಇಂತಹ ದೇಶ ಸೇವೆಯ ಕಾರ್ಯಗಳನ್ನು ಮಾಡುತ್ತಿರುವಂತಹ ಪರಂಪರೆ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಗುರು ಪರಂಪರೆ. ತಾವೆಲ್ಲರೂ ಕೂಡ ಪ್ರತಿ 15 ದಿನಗಳಿಗೊಮ್ಮೆ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗುವಂಥ ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರ ಬಿಸಿಲು ಬೆಳದಿಂಗಳು ಅಂಕಣವನ್ನು ತಾವೆಲ್ಲರೂ ಕೂಡ ಕೇಳ್ತಾ ಬಂದಿದ್ದೀರಿ. ಪರಮಪೂಜ್ಯರು ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳ ವಿಚಾರಗಳಲ್ಲಿ, ಹಾಗೆಯೇ ಮಠದ ಎಲ್ಲ ಪರಂಪರೆಗಳಲ್ಲಿ ಇದ್ದರೂ ಕೂಡ ತಾವು ವಿಚಾರ ಕ್ರಾಂತಿಗಳನ್ನು ಬರೆಯುವ ಮೂಲಕ ಸಮಾಜದ ಒಂದು ಕಣ್ಣೀರನ್ನು ಒರೆಸುವ, ಸಮಾಜವನ್ನು ಎಲ್ಲ ರೀತಿಯಲ್ಲಿ ಸದೃಢಗೊಳಿಸುವಂತಹ ಕಾಯಕವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅಂತಹ ಪರಮಪೂಜ್ಯರ
ಆರೋಗ್ಯ ಆಯಸ್ಸುಗಳನ್ನು ವಿಶ್ವಬಂಧು ಮರಳುಸಿದ್ದರು ಬಸವಾದಿ ಶಿವಶರಣರು ಇನ್ನೂ ಕೂಡ ಹೆಚ್ಚುಪಡಿಸಲಿ. ಹಾಗಾಗಿ ಅವರ ವಿಚಾರಗಳನ್ನು ನಮ್ಮ ಮುಖ್ಯೋಪಾಧ್ಯಾಯರ ನೇತೃತ್ವದಲ್ಲಿ ಹಾಗೆ ನಮ್ಮ ಶಿಕ್ಷಕ ಬಂಧುಗಳ ಸಮಕ್ಷಮದಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ದೀರಾ. ತಮ್ಮ ಬದುಕನ್ನು ನಮ್ಮ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ತಾವೆಲ್ಲರೂ ಕೂಡ ಓದುವ ಮೂಲಕ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ಜೊತೆಗೆ ಅಂಕಗಳ ಜೊತೆಗೆ ಬದುಕಿನ ಶಿಕ್ಷಣವನ್ನು ನೀವೆಲ್ಲರೂ ಕೂಡ ಗಳಿಸುವ ಮೂಲಕ ನಿಮ್ಮ ಬದುಕು ಬರಹ ಭವಿಷ್ಯವನ್ನು ಅರ್ಥಪೂರ್ಣಗೊಳಿಸಿಕೊಳ್ಬೇಕು ಅಂತಕ್ಕಂಥ ಸದಾಶಯ ನಮ್ಮದಾಗಿದೆ. ಹಾಗಾಗಿ ಇವತ್ತು ನಾವು ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರ ವಿಚಾರಗಳನ್ನು ನಿಮ್ಮ ಮನಗಳಿಗೆ ಒಂದಷ್ಟು ಮುಟ್ಟಿಸುವ ಮೂಲಕ ನಾವು ಪರಮಪೂಜ್ಯರ ಜನ್ಮದಿನವನ್ನು ಇಂದು ನನ್ನ ಬರಹ ಲೇಖನದ ವಾಚನದ ಮೂಲಕ ಮುಟ್ಟಿಸಿದ್ದೇನೆ ಅನ್ನುವಂತಹ ಭಾವನೆಯನ್ನು ಹೊಂದಿ ಪ್ರತಿ ವರ್ಷವೂ ಕೂಡ ಪರಮಪೂಜ್ಯ ತರಳಬಾಳು ಜಗದ್ಗುರುಗಳವರ ಜನ್ಮದಿನವನ್ನು ವಿವಿಧ ಆಲೋಚನೆಗಳ ವಿವಿಧ ಆಯಾಮಗಳ ಮೂಲಕ ಪ್ರತಿ ಶಾಲೆಯಲ್ಲಿ ಮುಟ್ಟಿಸುತ್ತಾ ಬಂದಿದ್ದು, ಇಂದು ನನಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶರಣ ಉಮೇಶ್ ಬಾಬು ಸರ್ ಅವರು ಅವಕಾಶವನ್ನು ಕೇಳಿದಾಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕ ಬಂಧುಗಳಾಗಿರ್ತಕ್ಕಂತಹ ಶರಣೆ ಗೀತಾ ಮೇಡಮ್, ಶರಣ ವೀರೇಶ್ ಸರ್, ಹಾಗೆ ಶರಣ ವಿಶ್ವನಾಥ್ ಸರ್, ಹಾಗೆ ಶರಣೆ ಲತಾ ಮೇಡಮ್ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಮಯವನ್ನು ನೀಡುವ ಮೂಲಕ ವಿಚಾರಗಳನ್ನು ಅಭ್ಯಸಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶರಣ ಉಮೇಶ್ ಬಾಬು ಸರ್ ಅವರು ಪರಮಪೂಜ್ಯರ ಪಾದಗಳಿಗೆ ಜನ್ಮದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯರ ಪಾದಗಳಿಗೆ ಒಂದೆರಡು ನುಡಿನಮನವನ್ನು ಸಲ್ಲಿಸಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ತರಳಬಾಳು ಜಗದ್ಗುರು ಮಠ ಸಿರಿಗೆರೆ ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಮನೆಯಲ್ಲಿ ಈ ದಿನ ಪರಮಪೂಜ್ಯರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಮ್ಮ ಶಾಲೆಯಲ್ಲಿ ಆಚರಣೆಯನ್ನು ಮಾಡಿದಂಥ ಪ್ರವೀಣ್ ಸರ್ ಇವರಿಗೆ ಮತ್ತು ಗುರುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವಲ್ಲಿ ಯಶಸ್ವಿ ಆಯಿತು. ನಾನು 15 ವರ್ಷ ಸರ್ವೀಸಲ್ಲಿ ಪರಮಪೂಜ್ಯರ ಈ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೆ ಇದೇ ಸ್ಕೂಲಲ್ಲಿ. ಇನ್ನೆಲ್ಲೂ ಸಹ ನಾವು ಮಾಡಿದಂಥ ಶಾಲೆಗಳಲ್ಲಿ ಈ ರೀತಿಯಾದಂಥ ಒಂದು ಅವೇರ್ನೆಸ್ ಅಥವಾ ಅವ್ರಿಗೆ ಮಾಹಿತಿ ಇರ್ತಿರ್ಲಿಲ್ವೇನೋ ಅಥವಾ ಅದರ ಬಗ್ಗೆ ಆಸಕ್ತಿ ಇರ್ತಿರ್ಲಿಲ್ವೇನೋ, ಅದರಿಂದ ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟು ಪರಮಪೂಜ್ಯರ ತಂದೆ ತಾಯಿಗಳು ಅವರ ಜನ್ಮಸ್ಥಳ ಯಾವ ರೀತಿಯಾಗಿ ಅವರು ಸಿರಿಗೆರೆಯ ಮಠಕ್ಕೆ ಸೇರಿಕೊಂಡ್ರು ಅನ್ನುವುದಂಥ ವಿಚಾರಗಳನ್ನು ಸಾಕಷ್ಟು ಯಶಸ್ವಿಯಾಗಿ ನಿಮಗೆ ತಲುಪಿಸುವಲ್ಲಿ ತಯಾರು ಮಾಡಿಕೊಂಡಂಥ ಅವರಿಗೆ ತುಂಬ ಧನ್ಯವಾದಗಳು. ಎಲ್ಲ ವಿಚಾರಗಳನ್ನು ನಿಮ್ಗೆ ತಿಳಿಸಿದರೆ ಜೊತೆಗೆ ಅವರು ಹಾಕಿಕೊಟ್ಟಂಥ ಒಂದು ಪರಮಪೂಜ್ಯರ ಒಂದು ಹಾದಿಯಲ್ಲಿ ನೀವು ನಡಿಬೇಕು. ಶಿಕ್ಷಣವೇ ಗೊತ್ತಿಲ್ಲದಂಥ ಆ ಸಂದರ್ಭದಲ್ಲಿ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆ ಕಾಲೇಜುಗಳನ್ನು ತೆರೆಯುವುದರ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದಂಥ ಪೂಜ್ಯರು, ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆಯುತ್ತಿರುವಂಥ ಈಗಿನ ಪರಮಪೂಜ್ಯರು ಅವರ ಒಂದು ದಾರಿಯನ್ನು ನಿಮಗೆ ತಿಳಿಸ್ಕೊಟ್ಟಂಥ ಶಿಕ್ಷಕರಿಂದ ಇವರಿಗೆಲ್ಲರಿಗೂ ಸಹ ನೀವು ಸಲ್ಲಿಸಬಹುದಾದಂಥ ಒಂದು ಧನ್ಯವಾದಗಳು ಅಂತಂದರೆ ಅವರ ಧೋರಣೆಗಳನ್ನು, ಅವರ ಮಾತುಗಳನ್ನು, ಅವರ ಕಾರ್ಯಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ಯಥಾವತ್ತಾಗಿ ಜಾರಿಗೆ ತರಬೇಕು, ನೀವು ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಈ ಒಂದು ಆಚರಣೆಗಳು, ದಿನಾಚರಣೆಗಳು ಎಲ್ಲವೂ ಸಹ ಸಾರ್ಥಕ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಆ ಪರಮಪೂಜ್ಯರ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಳ್ಳೆಯ ಕಾರ್ಯಗಳಿಗೆ ಸದಾ ಪ್ರೀತಿಯ ಪ್ರೋತ್ಸಾಹವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರ ಪಾದಗಳಿಗೆ ಜನ್ಮದಿನದ ನುಡಿ ನಮನವನ್ನು ಸಲ್ಲಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶರಣ ಉಮೇಶ್ ಬಾಬು ಸರ್ ಅವರಿಗೆ ವೈಯಕ್ತಿಕವಾಗಿ ಶಿಕ್ಷಕ ಬಂಧುಗಳ ಪರವಾಗಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಶರಣಾರ್ಥಿಗಳು. ತಾವೆಲ್ಲರೂ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರಮಪೂಜ್ಯರ ಒಂದು ಜನ್ಮದಿನದಲ್ಲಿ ಮುಂದಿನ ನಿಮ್ಮ ವಿದ್ಯಾಭ್ಯಾಸದಲ್ಲಿ
ಜೊತೆಗೆ ನಿಮ್ಮ ಬದುಕಿನಲ್ಲಿ ಒಳ್ಳೆಯ ಆಲೋಚನೆಗಳು, ಜೊತೆಗೆ ಜೀವಪರ ಜನಪರವಾದಂತಹ ವಿಚಾರಗಳನ್ನು ತಮ್ಮ ಕಾಯ ವಾಚ ಮನಸ್ಸ ಮಾಡುತ್ತೀರಾ. ಜೊತೆಗೆ ಪರಮಪೂಜ್ಯರ ನಿಜವಾದಂತಹ ಆದರ್ಶಗಳಿಗೆ, ಗೌರವಗಳಿಗೆ ತಾವೆಲ್ಲರೂ ಕೂಡ ಮನ್ನಣೆಯನ್ನು ಮಾಡ್ತೀರಾ ಅಂತಕ್ಕಂಥ ಸದಾಶಯದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಚಿರಮಭಿವರ್ಧತಾಂ ತರಳಬಾಳೋ ಸಂತಾನ ಶ್ರೀಹಿ.